ಮ್ಯಾಮ್ ನೋಡ್ರಿ ಇಲ್ಲಿ ಹೋಮ್ವರ್ಕ್ ಬರ್ರಿ ಅಂದರೆ ಎತ್ತಿಕ್ತಾ ಇದ್ದಾನೆ ಹಂಗೇನೆ. ಇದನ್ನೇ ಕಳಿಸ್ತೀನಿ ಮ್ಯಾಮ್ಗೆ. ಹೇಳಿದ್ ಕೇಳಲ್ಲ ನೀನು, ಕಳಿಸ್ತೀನಿ ಇದನ್ನೇ ನೋಡ್ರಿ. ಎಲ್ಲ ಇವ್ನು ನೋಡ್ರಿ, ಇವ್ನು ಬರ್ಕೊಂತ ಇದ್ದಾನೆ ಚಿಕ್ಕನು. ಅವ್ನು ನೋಡ್ರಿ ಎಲ್ಲ ಎತ್ತಿಕ್ತಾವ್ನ ಅಲ್ಲೇನೆ, ತೆಗ್ದ ಎತ್ತಿಕ್ತಾವ್ನಿ. ಸೊ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ ಗೈಸ್? ನೋಡ್ರಿ, ಇವರು 3 ಪಿತ್ತ 3 ಕಾಯಿ 7 ಮನೆ ಚೌಕ ಬರೋಕ್ಕೆ 3 ಇಟ್ಕೊಂಡು ಆಡ್ತಾವ್ರೆ. ಅಲ್ಲಿ ನೋಡ್ರಿ ಬಾಸ್ ಕುತ್ಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ಕೂತಿದ್ದಾರೆ. ನಾಳೆ ಬಸವನ ಜಯಂತಿ ಹಬ್ಬ. ಪೂಜೆ ಎಲ್ಲ ಮ್ಯಾನೇಜರ್ದೆ ನಾಳೆ. ಪೂಜೆ ಪೂಜೆ ಹುಡುಗರು ಅವ್ರ ಕೈಲಿ ಆಗ್ತೈತೆ ವರ್ಷಿ ಎಲ್ಲ ನೀಟಾಗಿ ಪೂಜೆ ಮಾಡೋಕ್ಕೆ. ಬರೀ ಹುಡುಗರ ಮೇಲೆ ಹೇಳೋದಲ್ಲ, ನಮಗೆ ಹೇಳ್ತಿರಲ್ಲ ಯಾವಾಗೂ. ನಮಗೆ ಹೇಳ್ತಿರಲ್ಲ ಯಾವಾಗಲೂ ಪೂಜೆ ಮಾಡ್ರಿ ಅಂತ. ನಾಡಿಗೆ ನೋಡ್ತೀನಿ ಅದು ಹೆಂಗೆ ಮಾಡ್ತೀರಾ ಪೂಜೆನ ಅಂತ. ಎಷ್ಟು 3 ಗಂಟೆಗೆ ಎದ್ದೇಳ್ತೀರಾ? 7 ಗಂಟೆ 6:30 7 ಗಂಟೆಗೆಲ್ಲ ಮುಗಿಸಿಡ್ಬೇಕು ಪೂಜೆನ. 7 ಗಂಟೆಗೆ ಲಾಸ್ಟ್ ನಾಡಿಗೆ. ಬೇಗ ಆಯ್ತು, ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿರ್ಬೇಕು. ಸೊ ಗೈಸ್ ನೋಡಿ, ಸ್ಯಾರಿ ಕುಚ್ಚಾಕ್ತಾ ಇದ್ದೀನಿ. ಇವಾಗ ಮೇಲ್ಗಡೆ ಬಂದೆ, ಸ್ಯಾರಿ ಕುಚ್ಚಾಕ್ತಾ ಇದ್ದೀನಿ ನೋಡಿ. ಕರೆಂಟ್ ಬೇರೆ ಇಲ್ಲ, ಸೆಕೆ ಸಖತ್ ಸೆಕೆ ಆಗ್ತೈತೆ. ಕರೆಂಟ್ ಬೇರೆ ತೆಗಿತಾರೆ. ಈ ಸೆಕೆಗೆ ಕೂತ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟೊಂದು ಸೆಕೆ, ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ. ಯಾವಾಗ ಕೊಡ್ತಾರೆ ಕರೆಂಟ್ ಗೊತ್ತಿಲ್ಲ. ಸೊ ಇದೊಂಚೂರೆಲ್ಲ ಫಿನಿಷ್ ಮಾಡಿಬಿಟ್ಟು ಕೆಳಗಡೆ ಪಾರ್ಕಿಂಗ್ ಸ್ವಲ್ಪ ತೊಳೆದು ಬಿಡ್ಬೇಕು ಇವತ್ತು. ಪಾರ್ಕಿಂಗ್ ಎಲ್ಲ ತೊಳೆದ್ಬಿಟ್ರೆ ಸ್ವಲ್ಪ ನಾಳೆ ನೀಟಾಗಿ ನೆಲ ಎಲ್ಲ ಒರೆಸ್ಬಿಟ್ಟು ಹಬ್ಬ. ಈಗ ಕರೆಂಟ್ ಬಂತು, ಸಖತ್ ಸೆಕೆ ಆಗುತ್ತೆ. ಸೊ ಪಾರ್ಕಿಂಗ್ ಎಲ್ಲ ತೊಳೆದ್ಬಿಟ್ಟು ನಾಳೆ ನೆಲ ಎಲ್ಲ ನೀಟಾಗಿ ಬೇಗ ಎದ್ಬಿಟ್ಟು ನೆಲ ಎಲ್ಲ ಒರೆಸ್ಕೊಟ್ಬಿಟ್ರೆ ನಮ್ಮ ಮನೆಯವರು ಇತ್ತು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊತಾರೆ. ದೇವ್ರ ಮೇಲೆ ಕ್ಲೀನ್ ಮಾಡಿಕೊಂಡು ಏನು ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ, ಅದು ಏನೇನು ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ನೋಡಬೇಕು. ನಮ್ಮ ಮನೇಲಿಂದು ದೇವ್ರ ರೂಮ್ ಕ್ಲೀನ್ ಮಾಡಿ ಪೂಜೆ ಮಾಡಿರೋದು ನಾನು ಇದುವರೆಗೂ ನೋಡೇ ಇಲ್ಲ, ಯಾವತ್ತೂ ಅವ್ರು ಮಾಡಲ್ಲ. ಸೊ ನಾನು ಮಾಡಿಲ್ಲ ಅಂದರೆ ಅಜ್ಜಿನಾದರೂ ಮಾಡ್ತಾರೆ. ನಾನು ಅಕಸ್ಮಾತ್ ಎಲ್ಲಾದರೂ ಹೊರಗಡೆ ಅಂದರೆ ಬೆಂಗಳೂರಿಗೆ ಎಲ್ಲಾದರೂ ಹೋದಾಗ ನಮ್ಮ ಅಜ್ಜಿನೇ ಮಾಡ್ತಾರೆ. ಯಾಕೆಂದರೆ ನಮ್ಮ ಮನೆಯವ್ರು ಎಂದೂ ಮಾಡಿಲ್ಲ. ನಮ್ಮ ಅಜ್ಜಿ ಮೇಲೆ ಹೇಳ್ಬಿಡ್ತಾರೆ, ನೀನು ಮಾಡಮ್ಮ ಅಂತಂದು. ಅದಕ್ಕೆ ನೋಡ್ಬೇಕು. ಇವಾಗ ಕೂಡ ಇಲ್ಲ, ಬಣಗರಳ್ಳಿಗೆ ಹೋಗಿದ್ದಾರೆ. ಸೊ ನಮ್ಮ ಅಜ್ಜಿ ಕೂಡ ಇಲ್ಲ, ಊರಿಗೆ ಹೋಗಿದ್ದಾರೆ. ಸೊ ಮಂಡೆ ತಗ್ಸೋದಿದೆ, ಅಲ್ಲಿಗೆ ಹೋಗಿದ್ದಾರೆ. ನೋಡ್ಬೇಕು ಇವಾಗ ಸಂಜೆ ಅಷ್ಟರಲ್ಲಿ ಬರ್ತಾರೋ ಇಲ್ಲ ನಾಳೆ ಬರ್ತಾರೋ ಗೊತ್ತಿಲ್ಲ. ಇನ್ನೇನು ನಾಳೆ ಬಸವನ ಜಯಂತಿ ಹಬ್ಬ ಅಲ್ವಾ. ಸೊ ಅವರು ಇಲ್ಲೇ ನಮ್ಮ ಈ ಹಬ್ಬ ಎಲ್ಲ ಮುಗಿಸ್ಕೊಂಡು ಹೋಗಿರಂತೆ ಅಂತ ಹೇಳ್ತಾರೆ ಏನೋ, ನೋಡಬೇಕು. ಅಜ್ಜಿ ಬಂದಿಲ್ಲ ಅಂದರೆ ನಮ್ಮ ಮನೆಯಲ್ಲೇ ಪೂಜೆ ಮಾಡ್ತಾರೆ ನೋಡಿ. ಸುಮ್ಮನಿದ್ದು ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತಿ. ಬರ್ರಿ ನೋಡಿ. ಓಕೆ ನೋಡಿ, ಬಿಸಿಲು ಕಾಯ್ತಾ ಇದೆ, ಆದರೂ ರೈನ್ಬೋ ಬರುತ್ತೀಗ. ಸುಮ್ಮನೆ ಮನೆ ಸ್ಟಾರ್ಟ್ ಆಗ್ಬಿಡ್ತು. ಬಟ್ಟೆ ತೊಳೆದಾರ ಹಾಕಿರೋವೆಲ್ಲ ನೆಂದ್ಬಿಟ್ವು. ಏಯ್ ಬಾಯಿ ಕಡೆ ನೆನಿತ್ಯ, ಬಾಯಿ ಕಡೆ. ಸೊ ಗೈಸ್ ನೋಡಿ, ನಾಳೆ ಬಸವನ ಜಯಂತಿ ಹಬ್ಬ ಇರೋದ್ರಿಂದ ಪಾರ್ಕಿಂಗ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಇನ್ನೊಂದು ಏನಂದರೆ ನಾಳೆ ನಾನು ಪೂಜೆ ಮಾಡೋ ಆಗಿಲ್ಲ. ಸೊ ಅದಕ್ಕೋಸ್ಕರ ಮಾಮೂಲಿ ಲೇಡೀಸ್ ಪ್ರಾಬ್ಲಮ್ ಇರುತ್ತಲ್ಲ,
ನಾಳೆ ಒಂದು ಚೈನ್ ಕಾಲು ಚೈನ್ ತರಬೇಕು ಅಂದ್ಕೊಂಡಿದ್ವಿ ಇವತ್ತು. ಸೊ ಬೆಳ್ಳಿ ಬಂಗಾರ ಏನಾದರೂ ತಂದರೆ ಬಸವನ ಜಯಂತಿ ಅಕ್ಷಯ ತೃತೀಯಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರಲ್ಲ, ಸೊ ಅದಕ್ಕೋಸ್ಕರ ಸಂಜೆ ಮೇಲೆ ಕಾಲು ಚೈನ್ ತರೋಣ ಅಂತ ಅಂದ್ಕೊಂಡ್ವಿ. ಸೊ ಹೋಗೋಕ್ಕಾಗಲಿಲ್ಲ, ನಾನು ನಾಳೆ ಪೂಜೆ ಮಾಡೋ ಆಗಿಲ್ವಲ್ಲ, ಸೊ ಅದಕ್ಕೆ ಮತ್ತೆ ನಾನು ಬೇಡ ಇನ್ನೊಂದ್ಸರಿ ಯಾವಾಗಾದ್ರೂ ತರೋಣ ಅಂತಂದು ಸುಮ್ಮನಾದೆ. ಸೊ ನಮ್ಮ ಮನೆಯವ್ರು ಏನಾದರೂ ತಂದರೆ ನನಗೆ ಡಿಸೈನ್ ಇಷ್ಟ ಆಗಿಲ್ಲ ಅಂದರೆ ಮತ್ತೆ ನಾನು ಹೋಗಲ್ಲ, ಆಗಾಗಲೇ ನನಗೆ ಹೇಳ್ತೀವಿ ಅದಕ್ಕೆ ಹೋಗಲ್ಲ ಅನ್ನೋದು ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನೇ ಹೋಗ್ಬೇಕಲ್ಲ ತರೋದಕ್ಕೆ ಹೋಗೋಕ್ಕಾಗಲಿಲ್ಲ ಅಂತಂದು ಸುಮ್ಮನಾದ್ವಿ, ಯಾವಾಗಾದರೂ ತಗೊಳ್ಳೋಣ ಅಂತಂದು. ಸೊ ಇವಾಗ ನೋಡಿ ಪಾರ್ಕಿಂಗ್ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು. ಗೇಟ್ ಅಂತೂ ಸಿಕ್ಕಾಪಟ್ಟೆ ಧೂಳೆಲ್ಲ ತುಂಬಿಟ್ಟಿತ್ತು, ಏನಂದರೆ ಟ್ಯಾಕ್ಟ್ರಿಗಳು ಓಡಾಡ್ತಿರ್ತಾವಲ್ಲ, ಸೊ ಅದಕ್ಕೋಸ್ಕರ ಗೇಟೆಲ್ಲ ಧೂಳು ಜಾಸ್ತಿ ಆಗಿತ್ತು. ಅದನ್ನೆಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಮೆಟ್ಲಿಗೆಲ್ಲ ನೀರು ಒಯ್ದುಬಿಟ್ಟು ಮುಂಚೆನೇ ಕ್ಲೀನ್ ಮಾಡಿದೆ, ಪಾರ್ಕಿಂಗ್ ಕ್ಲೀನ್ ಮಾಡೋದಕ್ಕೂ ಮುಂಚೆನೇ. ಇವಾಗ ಗೇಟೆಲ್ಲ ತೊಳೆದ್ಬಿಟ್ಟು ರೆಡಿ ಮಾಡಿದರೆ ನಾಳೆ ಒಳಗಡೆ ಎಲ್ಲ ನಾಳೆ ನೆಲ ಒರೆಸಿದ್ರೆ ಆಗುತ್ತೆ ಅಂತಂದು ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ಇದನ್ನೆಲ್ಲ ನೀರು ಗುಡ್ಸೋಕ್ಕೆ ಪರ್ಕೆಯಲ್ಲಿ ನೀರು ಗುಡಿಸಿದ್ರೆ ಹೋಗೋದಿಲ್ಲ, ಅದು ಅಷ್ಟಾಗಿ ವೈಪರಲ್ಲೆಲ್ಲ ನೀಟಾಗಿ ಈ ಥರ ಗುಡಿಸ್ಕೊಂಡ್ಬಿಟ್ರೆ ಪೂರ್ತಿ ನೀರೆಲ್ಲ ಹೋಗುತ್ತೆ. ಒಂದ್ಸರಿ ಮಾಫಲ್ಲಿ ಒರೆಸ್ಕೊಬಂದುಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ, ನೀಟಾಗಿ ಒರೆಸಿದಷ್ಟು ಇದಾಗುತ್ತೆ ಅಂತಂದು ಆ ಥರ ವೈಪರಲ್ಲಿ ನೀರೆಲ್ಲ ಗುಡಿಸ್ತಾ ಇದ್ದೀನಿ. ಹಾಗೆ ತರಕಾರಿ ಎಲ್ಲ ತಂದಿದ್ರು, ಸಪ್ರೇಟ್ ಮಾಡಿ ಎತ್ತಿಡ್ತಿದ್ದೀನಿ. ಈಗ ಸದ್ಯಕ್ಕೆ ಇನ್ನೂ ಫ್ರಿಡ್ಜಲ್ಲಿ ಬಾಕ್ಸ್ಗಳೇನು ಇನ್ನೂ ತರಿಸಿಲ್ಲ, ಆರ್ಡ್ರ್ ಮಾಡಿದ್ದೀನಿ, ಬರೋದಿದೆ. ಅದು ಬಂದಮೇಲೆ ಬಾಕ್ಸ್ಗೆ ಹಾಕಿ ಎತ್ತಿಡೋದು. ಈಗ ಸದ್ಯದಲ್ಲಿ ಈಗ ಕವರ್ಗೆ ಹಾಕ್ಬಿಟ್ಟು ಎತ್ತಿಟ್ರೆ ತರಕಾರಿ ಎತ್ತಿಟ್ಟಿದ್ದೆಲ್ಲ ಕೆಲಸ ಮುಗಿಯುತ್ತೆ. ಸೊ ತರಕಾರಿ ತರೋದಕ್ಕೆಲ್ಲ ಮಧುಗಿರಿಗೆ ಹೋಗಿದ್ರು. ನಾನು ಹೇಳಿದೆ ಚೈನ್ ತಗೊಂಬರ್ರಿ, ಹಂಗೇನೆ ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನೇ. ಅದಕ್ಕೆ ನಮ್ಮ ಮನೆಯವರು ನಾವು ತಂದಿದ್ದು ನೀವು ಒಪ್ಪೋದಿಲ್ಲ ಬಿಡು, ಯಾವಾಗಾದ್ರು ತಂದು ತಗೊಂಬರೋಣ ಹೋಗಿ ಅಂತಂದು ಹೇಳಿದ್ರು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿಲ್ಲ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.